Hi dear students, today in this video let us discuss about the question paper pattern and the blueprint regarding first sem BCom financial accounting subject which comes under Bangalore North University. Total marks allotted to this subject is 100 marks. This 100 marks has divided into two parts. First one is continuous internal evaluation. This continuous internal evaluation first part covers 20%. It means 20 marks. Out of 100, it covers 20 marks internal evaluation. Then second part is semester and examination. Semester and examination covers 80%. 80% means 80 marks. ನೋಡಿ ನಮಗೆ ಏನು 100 ಮಾರ್ಕ್ಸ್ ಫಿಕ್ಸ್ ಮಾಡಿದ್ದಾರೆ ಫೈನಾನ್ಷಿಯಲ್ ಅಕೌಂಟಿಂಗ್ಗೆ. ಅದರಲ್ಲಿ ನಾವು 2 ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ. ಫಸ್ಟ್ ಬಂದು ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯುವೇಷನ್, ಅಂದ್ರೆ ಕಾಲೇಜ್ ಕಡೆಯಿಂದನೇ ನಿಮ್ಗೆ ಏನ್ ಮಾಡ್ತಾರೆ 20 ಮಾರ್ಕ್ಸ್ ಅನ್ನ ನಿಮ್ಗೆ ಕೊಡ್ತಾರೆ, ಇಂಟರ್ನಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೀವು ಸೆಮಿಸ್ಟರ್ ಎಂಡ್ ಆದಾಗ ನೋಡಿ, ಇಲ್ಲೇ ಇದೆ ನೋಡಿ, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ 80 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ಇದು ಎಕ್ಸ್ಟರ್ನಲ್ ಆಗುತ್ತೆ, ಇದು ಇಂಟರ್ನಲ್ ಕಾಲೇಜ್ ಕಡೆಯಿಂದ ಕೊಡ್ತಾರೆ. ನೀವು ಇದನ್ನ ರೈಟಿಂಗ್ ಅಂದ್ರೆ ಎಕ್ಸಾಮ್ ಬರೆದ್ಬಿಟ್ಟು ನೀವು 80 ಮಾರ್ಕ್ಸ್ ಅನ್ನ ನೀವು ತಗೋಬೇಕಾಗುತ್ತೆ. ಟೋಟಲ್ ಎಷ್ಟಾಗುತ್ತೆ 100 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಈ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯುವೇಷನ್ ಇದೆಯಲ್ಲ, ಇದು 2 ಕಾಂಪೊನೆಂಟ್ಸ್ ಇದೆ ಇದರಲ್ಲಿ. ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯುವೇಷನ್ ಹ್ಯಾವ್ 2 ಕಾಂಪೊನೆಂಟ್ಸ್. ಫಸ್ಟ್ ಒನ್ ಈಸ್ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್. ದೆನ್ ಸೆಕೆಂಡ್ ಒನ್ ಈಸ್ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್. Continuous comprehensive evaluation covers 10 marks and internal assessment covers, out of 20 it covers 10 marks. 10 marks CCE ಗೆ ಬರುತ್ತೆ, 10 marks ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಗೆ ಬರುತ್ತೆ. ಈ 10 ಮಾರ್ಕ್ಸ್ ನೀವು ತಗೋಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, 2 ಆಕ್ಟಿವಿಟಿಯನ್ನ ಮಾಡಬೇಕಾಗುತ್ತೆ. ಈಚ್ ಆಕ್ಟಿವಿಟಿಗೆ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂದ್ರೆ 5 ಮಾರ್ಕ್ಸ್ ಬರುತ್ತೆ. ಟೋಟಲ್ 10 ಆಕ್ಟಿವಿಟೀಸ್ ನೀವು ಮಾಡಬೇಕಾಗುತ್ತೆ. 2 ಆಕ್ಟಿವಿಟೀಸ್ ಅಂತಂದಾಗ ಒಂದು ಸೆಮಿನಾರ್ಸ್, ಇಂಡಿವಿಜುವಲ್ ಅಸೈನ್ಮೆಂಟ್ಸ್, ಗ್ರೂಪ್ ಅಸೈನ್ಮೆಂಟ್ಸ್, ಕ್ಲಾಸ್ ರೂಮ್ ಡಿಸ್ಕಷನ್ಸ್, ಗ್ರೂಪ್ ಡಿಸ್ಕಷನ್ಸ್ ಅಂತ ಬರುತ್ತೆ ಥರ್ಡ್ ಒನ್. ನೆಕ್ಸ್ಟ್ ಕೇಸ್ ಸ್ಟಡೀಸ್, ಫೀಲ್ಡ್ ವಿಸಿಟ್ಸ್, ನೆಕ್ಸ್ಟ್ ಪಾರ್ಟಿಸಿಪೇಷನ್ ಇನ್ ಸೆಮಿನಾರ್ಸ್, ಮಿನಿ ಪ್ರಾಜೆಕ್ಟ್ಸ್, ಮತ್ತೆ ಲಾಸ್ಟ್ ಒನ್ ಪ್ರಾಕ್ಟಿಕಲ್ ಆಕ್ಟಿವಿಟಿ. ಈ ತರ 8 ಆಕ್ಟಿವಿಟೀಸ್ ಇದೆ. ಈ 8 ಆಕ್ಟಿವಿಟೀಸ್ ಅಲ್ಲಿ ನೀವು ಅಟ್ಲೀಸ್ಟ್ 2 ಆಕ್ಟಿವಿಟೀಸ್ ಅನ್ನ ಮಾಡಬೇಕಾಗುತ್ತೆ. ಈಚ್ ಆಕ್ಟಿವಿಟಿಗೆ ನಿಮ್ಗೆ 5 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ ನಿಮ್ಗೆ ಇಲ್ಲಿ ಎಷ್ಟು ಬರುತ್ತಪ್ಪ ಅಂತಂದ್ರೆ, ಈ CCE ನಲ್ಲಿ ಫಸ್ಟ್ ಕಾಂಪೋನೆಂಟ್ ಅಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ ನಿಮ್ಗೆ 10 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಕಾಲೇಜ್ ಕಡೆಯಿಂದನೇ 2 ಇಂಟರ್ನಲ್ ಟೆಸ್ಟ್ ಗಳನ್ನ ನಿಮ್ಗೆ ಕಂಡಕ್ಟ್ ಮಾಡ್ತಾರೆ. ಈಚ್ ಟೆಸ್ಟ್ ಗೆ 20 ಮಾರ್ಕ್ಸ್ ಇರುತ್ತೆ, 20 ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಪೋರ್ಷನೇಟ್ಲಿ ಟೋಟಲ್ 10 ಗೆ ರೆಡ್ಯೂಸ್ ಮಾಡ್ಕೊಳ್ತಾರೆ. ಹಾಗಾದ್ರೆ ಇಲ್ಲಿ 10 ಮಾರ್ಕ್ಸ್ ಬರುತ್ತೆ ನಿಮ್ಗೆ, ಇಲ್ಲಿ 10 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಟೋಟಲ್ ಎಷ್ಟಾಗುತ್ತೆ 20 ನಿಮ್ಗೆ ಇಂಟರ್ನಲ್ಸ್ ಇಂದ ಬರುತ್ತೆ, ಕಾಲೇಜ್ ಕಡೆಯಿಂದನೇ ಬರುತ್ತೆ. ಅದಕ್ಕೆ ಅವ್ರು ಹೇಳಿರೋದು ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯುವೇಷನ್. ನೆಕ್ಸ್ಟ್ ಇದು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಈ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ಗೆ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇದ್ರ ರಿಲೇಟೆಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತೆ ಬ್ಲೂ ಪ್ರಿಂಟ್ ಅನ್ನ ಈಗ ಡಿಸ್ಕಸ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಲೆಟ್ us discuss the question paper pattern of the subject financial accounting. The question paper contains 4 sections: A, B, C and D. Section A consists of 2 marks. Section B consists of 6 marks. Section C consists of 14 marks. And section D consists of 10 marks. Section D is the skill based section, 10 marks. Under section A, they will ask question number 1, main question number 1. Under main question number 1, they will ask 7 sub questions. Starts from A to G. A, B, C, D, E, F, G. 1, 2, 3, 4, 5, 6, 7. Total questions 7 questions. Out of 7 questions, you need to answer only for 5 questions. Hence,
5 into marks 2 equal 10. Under section A, you will get total 10 marks. Then comes to section B. Section B consists of 6 marks questions or problems. It starts from question number 2 to question number 6. 2, 3, 4, 5, 6. Here total questions 1, 2, 3, 4, 5. 5 questions. Out of 5 questions, you need to answer only for 3 questions. Hence, number of questions 3 into marks allotted to section B 6 marks. Then it comes to 3 into 6 18 marks. 18 marks you will get under section B. Then comes to section C. Section C consists of 14 marks problems or questions. It starts from 7 to 11. 7, 8, 9, 10, 11. Total questions 1, 2, 3, 4, 5. Here also total questions 5 questions. Out of 5 questions, you need to answer only for 3 questions. Hence, 3 questions into marks allotted to section C 14. It comes to 3 into 14, 42 marks. You will get 42 marks under section C. Then last section is D, skill based section. It consists of 10 marks. They will ask under this section, they will ask main question number 12. Under main question number 12, they will ask 2 sub questions A, B. A, B. Here total questions 2 questions. You need to answer only for 1 question. Either A or B. ನೀವು ಬೇಕಾದ್ರೆ ಇಲ್ಲಿ A ಬೇಕಾದ್ರೂ ಬರೀಬಹುದು, ಬಿ ಬೇಕಾದ್ರೆ ನೀವು ಬೇಕಾದ್ರೆ ಬರ್ಕೋಬಹುದು. 2 ಕ್ವಶನ್ಸ್ ಕೇಳಿರ್ತಾರೆ, ಸಬ್ ಕ್ವಶನ್ಸ್ ಎ ಆರ್ ಬಿ ಅಂತ ಇರುತ್ತೆ. ನೀವು ಯಾವ್ದಾದ್ರು ಒಂದು ಕ್ವಶನ್ಗೆ ನೀವು ಅಟೆಂಡ್ ಮಾಡಿ. ಹೆನ್ಸ್ 1 into 10 marks equals 10. ಈಗ ನೋಡಿ, ಈಚ್ ಸೆಕ್ಷನ್ ಅಲ್ಲಿ ನಮಗೆ ಸೆಕ್ಷನ್ ಎ ನಲ್ಲಿ 10 ಮಾರ್ಕ್ಸ್ ಬರ್ತಾ ಇದೆ, ಸೆಕ್ಷನ್ ಬಿ ನಲ್ಲಿ 18 ಮಾರ್ಕ್ಸ್ ಬರ್ತಾ ಇದೆ, ಸೆಕ್ಷನ್ ಸಿ ನಲ್ಲಿ 42 ಮಾರ್ಕ್ಸ್ ಬರ್ತಾ ಇದೆ, ಅಂಡ್ ಸೆಕ್ಷನ್ ಡಿ ನಲ್ಲಿ 10 ಮಾರ್ಕ್ಸ್ ಬರ್ತಾ ಇದೆ. ನಾವು ಟೋಟಲ್ ಮಾಡಿದಾಗ 80 ಮಾರ್ಕ್ಸ್ ಬರುತ್ತೆ. ನಾವು ಅಟೆಂಡ್ ಮಾಡಬೇಕಾಗಿರೋದು 80 ಮಾರ್ಕ್ಸ್ಗೆ. ಬಟ್ ಟೋಟಲ್ ಕ್ವಶನ್ ಪೇಪರ್ದು ವೇಟೇಜ್ ಎಷ್ಟು ಇರುತ್ತಪ್ಪ ಅಂದ್ರೆ, ಈ ಎಲ್ಲಾ ಕ್ವಶನ್ಸ್ಗೆ ನೀವು ಅಟೆಂಡ್ ಮಾಡಿದಾಗ 134 ಮಾರ್ಕ್ಸ್ ಬರುತ್ತೆ. 134 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡೋದು ಜಸ್ಟ್ 80. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ತರ ಇರುತ್ತೆ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೆಕ್ಷನ್ ಏನಲ್ಲಿ ಇಲ್ಲಿ ಕ್ವಶನ್ ನಂಬರ್ 1 ಅಂತ ಇರುತ್ತೆ, ಬಟ್ ನೀವು ಸ್ಟಾರ್ಟ್ ಮಾಡೋದು ಕ್ವಶನ್ 2 ಮಾರ್ಕ್ಸ್ದು ಎ ಇಂದ ಸ್ಟಾರ್ಟ್ ಮಾಡ್ತೀರಾ. 1 ಅಂತ ಕೊಡ್ತೀರಾ, ಎ ಬಿ ಸಿ ಇ ಅಂತ ಬರ್ಕೊಂಡು ಹೋಗ್ತೀರಾ. ಇಲ್ಲಿ 7 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 7 ಕ್ವಶನ್ಸ್ ಅಲ್ಲಿ ನೀವು ಆನ್ಸರ್ ಮಾಡೋದು ಓನ್ಲಿ 5 ಕ್ವಶನ್ಸ್. ಇಲ್ಲಿ ನೋಡಿ 1 ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಸೆಕ್ಷನ್ ಬಿ ಗೆ ಸ್ಟಾರ್ಟ್ ಆಗೋ ಕ್ವಶನ್ 2 ಇಂದ 6 ವರೆಗೂ ಇರುತ್ತೆ. 2, 3, 4, 5, 6 5 ಕ್ವಶನ್ಸ್ ಅಪಿಯರ್ ಆಗುತ್ತೆ. ಯು ನೀಡ್ ಟು ಆನ್ಸರ್ ಓನ್ಲಿ ಫಾರ್ 3 ಕ್ವಶನ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ 6 ಕಂಪ್ಲೀಟ್ ಆಯ್ತಲ್ಲ. ನೆಕ್ಸ್ಟ್ ಸೆಕ್ಷನ್ ಸಿ ಸ್ಟಾರ್ಟ್ ಆಗೋದು 7 ಇಂದ ಸ್ಟಾರ್ಟ್ ಆಗುತ್ತೆ. 7, 8, 9, 10, 11 ಈ ತರ ಕ್ವಶನ್ ನಂಬರ್ಸ್ ಇರುತ್ತೆ. ಟೋಟಲ್ ಕ್ವಶನ್ಸ್ ಇಲ್ಲೂ ಅಷ್ಟೇ 5 ಕ್ವಶನ್ಸ್ ಇರುತ್ತೆ. ಇಲ್ಲಿ ನೀವು ಅಟೆಂಡ್ ಮಾಡೋದು 3 ಕ್ವಶನ್ಸ್. ಇಲ್ಲಿ ನಿಮ್ಗೆ ನೋಡಿ ವೇಟೇಜ್ ಎಷ್ಟಿದೆಯಪ್ಪ ಅಂದ್ರೆ 14 ಮಾರ್ಕ್ಸ್ ಬರುತ್ತೆ. ಜಾಸ್ತಿ ಮಾರ್ಕ್ಸ್ ಇಲ್ಲೇ ಬರೋದು ನಿಮಗೆ, 42 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ ಡಿ ಅಂತ ಇದೆ. ಇದು ಸ್ಕಿಲ್ ಡೆವಲಪ್ಮೆಂಟ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಕ್ವಶನ್ ನಂಬರ್ ನೋಡಿ, ಮೇನ್ ಕ್ವಶನ್ ಇರೋದು ಇಲ್ಲಿ 12. ಇದ್ರ ಅಂಡರ್ ಅಲ್ಲಿ ಅವರು ಸಬ್ ಕ್ವಶನ್ಸ್ ಎ ಬಿ ಕೇಳಿರ್ತಾರೆ. ನೀವು ಬೇಕಾದ್ರೆ ಎ ಆದ್ರೂ ಅಟೆಂಡ್ ಮಾಡ್ಬೋದು, ಬಿ ಆದ್ರೂ ಅಟೆಂಡ್ ಮಾಡ್ಬೋದು. ಯಾವ್ದಾದ್ರು ಒಂದು ಅಟೆಂಡ್ ಮಾಡಬೇಕು. 2 ಕ್ವಶನ್ಸ್ ಇರುತ್ತೆ, ಒಂದು ಅಟೆಂಡ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಟೋಟಲ್ ನೀವು ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕು ಅಂದ್ರೆ 80 ಮಾರ್ಕ್ಸ್ ಅಟೆಂಡ್ ಮಾಡ್ತೀರಾ. ಅವ್ರು ಕೇಳಿರೋ ಟೋಟಲ್ ವೇಟೇಜ್ ಎಷ್ಟಿರುತ್ತಪ್ಪ ಅಂದ್ರೆ 134 ಮಾರ್ಕ್ಸ್ ಇರುತ್ತೆ. ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿದ್ಮೇಲೆ ಈಗ ಬ್ಲೂ ಪ್ರಿಂಟ್ಗೆ ಬನ್ನಿ. ಇಲ್ಲಿ ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 5 ಚಾಪ್ಟರ್ಸ್ ಇದೆ. 1 ಥಿಯರಿಟಿಕಲ್ ಫ್ರೇಮ್ ವರ್ಕ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಇದೆ. 2ನೇದು ಬಂದು ಇನ್ಶೂರೆನ್ಸ್ ಕ್ಲೈಮ್ಸ್ ಅಂತ ಇದೆ. 3 ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್, 4 ಬ್ರಾಂಚ್ ಅಕೌಂಟ್ಸ್
ಅಂಡ್ ಫಿಫ್ತ್ ಒನ್ ಬಂದು ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂತ ಇದೆ. ಈಗ ಈಚ್ ಚಾಪ್ಟರ್ಸ್ ಅಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಅಪಿಯರ್ ಆಗುತ್ತೆ ಈಚ್ ಸೆಕ್ಷನ್ ಅಲ್ಲಿ, ಮತ್ತೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನಾವು ಬ್ಲೂ ಪ್ರಿಂಟ್ ಇಂದ ತಿಳ್ಕೋಬಹುದು. ಈಗ ಬನ್ನಿ, ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಗೊತ್ತಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೆಕ್ಷನ್ ಬಿ ನಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಸೆಕ್ಷನ್ ಸಿ ನಲ್ಲಿ 14 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಅಂಡ್ ಸೆಕ್ಷನ್ ಡಿ ಬಂದು ಸ್ಕಿಲ್ ಬೇಸ್ಡ್ ಕ್ವಶನ್ಸ್, ಇದು 10 ಮಾರ್ಕ್ಸ್ಗೆ ಇರುತ್ತೆ. ನೋಡೋಣ ಈಚ್ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಈಚ್ ಸೆಕ್ಷನ್ ಅಲ್ಲಿ ಅಂತ ಗೊತ್ತಾಗುತ್ತೆ ನಮ್ಗೀಗ. ಫಸ್ಟ್ ಚಾಪ್ಟರ್ ಇದೆಯಲ್ಲ, ಇದರಲ್ಲಿ ನಮಗೆ 2 ಮಾರ್ಕ್ಸ್ಗೆ ಕಂಪಲ್ಸರಿ 2 ಕ್ವಶನ್ಸ್ ಬಂದೇ ಬರುತ್ತೆ. 2 ಕ್ವಶನ್ಸ್ ಇದ್ದೇ ಇರುತ್ತೆ ಫಸ್ಟ್ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ 6 ಮಾರ್ಕ್ಸ್ಗೆ ಅಂತ ಬಂದಿದ್ದೀವಿ ಈ ಚಾಪ್ಟರ್ ಅಲ್ಲಿ ಅಂದ್ರೆ 1 ಕ್ವಶನ್ ಇರುತ್ತೆ, ಸೇಮ್ 14 ಮಾರ್ಕ್ಸ್ಗೂ 1 ಕ್ವಶನ್ ಇರುತ್ತೆ. 10 ಮಾರ್ಕ್ಸ್ಗೆ ಸೇಮ್ 1 ಕ್ವಶನ್ ಇರುತ್ತೆ. ಯಾವ್ಯಾವ ಕ್ವಶನ್ಸ್ ಕೇಳ್ಬಹುದು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ಗೆ ಬರೋಣ, ಇನ್ಶೂರೆನ್ಸ್ ಕ್ಲೈಮ್ಸ್. ಇದರಲ್ಲಿ ನಮಗೆ 2 ಮಾರ್ಕ್ಸ್ಗೆ 1 ಕ್ವಶನ್ ಕಂಪಲ್ಸರಿ ಇರುತ್ತೆ, ಇನ್ನೊಂದು ಕ್ವಶನ್ ಎಕ್ಸ್ಟ್ರಾ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ 1 or 2. ನೆಕ್ಸ್ಟ್ 6 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ, 14 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಸ್ಕಿಲ್ ಬೇಸ್ಡ್ ಕ್ವಶನ್ಗೆ ಕೂಡ ಇಲ್ಲಿ 1 ಕ್ವಶನ್ ಅಪಿಯರ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಬನ್ನಿ, ಇಲ್ಲೂ ಅದೇ ತರನೇ ಸೇಮ್ 2 ಮಾರ್ಕ್ಸ್ಗೆ 1 ಕ್ವಶನ್ ಕಂಪಲ್ಸರಿ ಬರುತ್ತೆ, ಇನ್ನೊಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ 1 or 2. 6 ಮಾರ್ಕ್ಸ್ಗೆ ಕಂಪಲ್ಸರಿ 1 ಕ್ವಶನ್, 14 ಮಾರ್ಕ್ಸ್ಗೆ 1 ಕ್ವಶನ್ ಕಂಪಲ್ಸರಿ. ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ 1 ಕ್ವಶನ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಬ್ರಾಂಚ್ ಅಕೌಂಟ್ಸ್ ಬನ್ನಿ, ಇಲ್ಲೂ ಸೇಮ್ ಯಾವ ತರ ನಾವು ಇನ್ಶೂರೆನ್ಸ್ ಕ್ಲೈಮ್ಸ್ ಮತ್ತೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಲ್ಲಿ ನೋಡಿದ್ವಿ ಅದೇ ತರನೇ 2 ಮಾರ್ಕ್ಸ್ಗೆ 1 ಕ್ವಶನ್ ಕಂಪಲ್ಸರಿ ಬರುತ್ತೆ, ಇನ್ನೊಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, ಇದು ಆಪ್ಷನಲ್, ಇನ್ನೊಂದು ಕ್ವಶನ್ ಆಪ್ಷನಲ್. 6 ಮಾರ್ಕ್ಸ್ಗೆ 1 ಕ್ವಶನ್ ಕಂಪಲ್ಸರಿ ಬರುತ್ತೆ ಸೆಕ್ಷನ್ ಬಿ ಅಂಡರ್ ಅಲ್ಲಿ, 14 ಮಾರ್ಕ್ಸ್ಗೆ 1 ಕ್ವಶನ್ ಕಂಪಲ್ಸರಿ ಬರುತ್ತೆ ಸೆಕ್ಷನ್ ಸಿ ಅಂಡರ್ ಅಲ್ಲಿ, ಮತ್ತೆ ಸೆಕ್ಷನ್ ಡಿ ಸ್ಕಿಲ್ ಬೇಸ್ಡ್ ಕ್ವಶನ್ಗೂ ಇಲ್ಲೂ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಲಾಸ್ಟ್ ಚಾಪ್ಟರ್ಗೆ ಬಂದಿದ್ದೀವಿ ಅಂದ್ರೆ ಇಲ್ಲಿ 1 ಕ್ವಶನ್ 2 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳ್ತಾರೆ, ಇನ್ನೊಂದು ಕ್ವಶನ್ ಕೂಡ ಆಪ್ಷನಲ್ ಇದೆ, ಕೇಳೋ ಚಾನ್ಸಸ್ ಇರುತ್ತೆ. ಆಸ್ ಲೈಕ್ ಬ್ರಾಂಚ್ ಅಕೌಂಟಿಂಗ್, ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂಡ್ ಇನ್ಶೂರೆನ್ಸ್ ಕ್ಲೈಮ್ಸ್. 6 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ, 14 ಮಾರ್ಕ್ಸ್ಗೆ ಸೇಮ್ 1 ಕ್ವಶನ್ ಬರುತ್ತೆ, ಮತ್ತೆ ಲಾಸ್ಟ್ ಸೆಕ್ಷನ್ ಡಿ ಇದರಲ್ಲೂ ಕೂಡ 1 ಕ್ವಶನ್ ಬರೋ ಚಾನ್ಸಸ್ ಇದೆ. ಈಗ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದೆ. ಇಲ್ಲಿ ನಮಗೆ ಸೆಕ್ಷನ್ ಎ ನಲ್ಲಿ 7 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 7 ಕ್ವಶನ್ಸ್ ನಾವು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು, 5 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ದೇ ವಿಲ್ ಆಸ್ಕ್ 7 ಕ್ವಶನ್ಸ್. ಔಟ್ ಆಫ್ 7 ಕ್ವಶನ್ಸ್ ವಿ ನೀಡ್ ಟು ಆನ್ಸರ್ ಓನ್ಲಿ 5 ಕ್ವಶನ್ಸ್. ಈ 5 ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್, ನೆಕ್ಸ್ಟ್ 1 ಇದೆ ಈಚ್ ಚಾಪ್ಟರ್ ಅಲ್ಲಿ, ಅಂದ್ರೆ 2 ಇಂದ 5 ವರೆಗೂ ಈಚ್ ಚಾಪ್ಟರ್ ಅಲ್ಲಿ 1 ಕ್ವಶನ್ ಬರುತ್ತೆ. ಟೋಟಲ್ ಮಾಡ್ಕೊಳ್ಳೋಣ, 2 + 1 3 4 5 6 ಕ್ವಶನ್ಸ್ ಆಯ್ತು. ಇನ್ನು ಒಂದು ಕ್ವಶನ್ ಅಂದ್ರೆ 7 ಕ್ವಶನ್ಸ್ ಅಪಿಯರ್ ಆಗುತ್ತಲ್ಲ, ಇನ್ನೊಂದು ಕ್ವಶನ್ ಯಾವ ಚಾಪ್ಟರ್ ಅಲ್ಲಿ ಕೇಳ್ತಾರೆ ಅಂತಂದ್ರೆ ಈ 4 ಚಾಪ್ಟರ್ಸ್ ಅಲ್ಲೇ ಕೇಳ್ತಾರೆ ಅವರು. ಇನ್ಶೂರೆನ್ಸ್ ಕ್ಲೈಮ್ಸ್ ಇಂದ, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಇಂದ, ಬ್ರಾಂಚ್ ಅಕೌಂಟ್ ಇಂದ, ಇಲ್ಲ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇಂದ ಯಾವ ಚಾಪ್ಟರ್ ಇಂದನಾದ್ರೂ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಕೇಳಬಹುದು. ಅದಕ್ಕೆ ಇಲ್ಲಿ 1 or 2 ಅಂತ ಬರೆದಿದ್ದೀವಿ. ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಈಚ್ ಚಾಪ್ಟರ್ ಅಲ್ಲಿ ನಮಗೆ 1 ಕ್ವಶನ್ ಕಂಪಲ್ಸರಿ ಇರುತ್ತೆ, ಫಸ್ಟ್ ಚಾಪ್ಟರ್ ಅಲ್ಲಿ ಮಾತ್ರ 2 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಸೆಕ್ಷನ್ ಬಿ ಅಂತ ಬಂದಿದೀವಿ ಅಂದ್ರೆ 6 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ನಮಗೆ ಟೋಟಲ್ ಕ್ವಶನ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 5 ಕ್ವಶನ್ಸ್ ಇರುತ್ತೆ ಸೆಕ್ಷನ್ ಬಿ ನಲ್ಲಿ. ನಾವು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡ್ತೀವಿ ಅಂತಂದ್ರೆ ವಿ ನೀಡ್ ಟು ಆನ್ಸರ್ ಓನ್ಲಿ ಫಾರ್ 3 ಕ್ವಶನ್ಸ್. 3 ಕ್ವಶನ್ಸ್ಗೆ ನಾವು ಜಸ್ಟ್ ಆನ್ಸರ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ಸೇಮ್ ಸೆಕ್ಷನ್ ಸಿ ನಲ್ಲೂ ಅಷ್ಟೇ 5 ಕ್ವಶನ್ಸ್ ಅವ್ರು ಕೇಳಿರ್ತಾರೆ, ನಾವು ಆನ್ಸರ್ ಮಾಡಬೇಕಾಗಿರೋದು 3 ಕ್ವಶನ್ಸ್. ನೋಡಿ ಇಲ್ಲಿ ಈಚ್ ಚಾಪ್ಟರ್ ಅಲ್ಲಿ ಒಂದೊಂದು ಕ್ವಶನ್ ಬರ್ತಾ ಇದೆ. ಟೋಟಲ್ ಮಾಡಿ ಇಲ್ಲೂ ಅಷ್ಟೇ ಸೇಮ್ ಇದೆ. 1 2 3 4 5 1 2 3 4 5 5 ಕ್ವಶನ್ಸ್ ಅಪಿಯರ್ ಆಗಿರುತ್ತೆ ಈ ಸೆಕ್ಷನ್ ಬಿ ಸೆಕ್ಷನ್ ಸಿ ನಲ್ಲಿ. ನಾವು ಎಷ್ಟು ಆನ್ಸರ್ ಮಾಡಬೇಕು, ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂದ್ರೆ ಓನ್ಲಿ ಫಾರ್ 3 ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಮತ್ತೆ ಸೆಕ್ಷನ್ ಡಿ ಅಂತ ಬಂದಿದ್ದೀವಿ ಅಂತಂದ್ರೆ ಈ ಸೆಕ್ಷನ್ ಡಿ ನಲ್ಲಿ ಟೋಟಲ್ ಕ್ವಶನ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 2 ಕ್ವಶನ್ಸ್ ಇರುತ್ತೆ.
ಕ್ವಶನ್ ನಂಬರ್ 12 ಅಲ್ಲಿ ಎ ಆರ್ ಬಿ ಅಂತ ಇರುತ್ತೆ. ಐದರ್ ಏನಾದ್ರೂ ಅಟೆಂಡ್ ಮಾಡ್ಬೋದು, ಬಿನಾದ್ರೂ ಅಟೆಂಡ್ ಮಾಡ್ಬೋದು. ನೋಡಿ ಇಲ್ಲಿ 2 ಕ್ವಶನ್ಸ್ ಇರುತ್ತೆ. ಯು ನೀಡ್ ಟು ಆನ್ಸರ್ ಓನ್ಲಿ 1 ಕ್ವಶನ್. ನಿಮ್ಗೆ ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡಬೇಕಾಗುತ್ತೆ ಅಂದ್ರೆ 1 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಈ 2 ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಬರ್ಬೋದು, ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಬರ್ಬೋದು. ಫಸ್ಟ್ ಇಂದ 5 ವರೆಗೂ ಇದೆಯಲ್ಲ, ಯಾವ ಚಾಪ್ಟರ್ ಅಲ್ಲಿ ಬೇಕಾದ್ರೂ ಅವನು 2 ಕ್ವಶನ್ಸ್ ಕೇಳ್ತಾನೆ. ನೀವೇನ್ ಮಾಡಬೇಕು, 1 ಕ್ವಶನ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇದು ಬ್ಲೂ ಪ್ರಿಂಟ್.